ಮೈಸೂರಿನ ಸಾಹಿತಿ ಹಾಗೂ ಪತ್ರಕರ್ತೆ ಶ್ರೀಮತಿ ಮಾನಲತಾ ಮೋಹನ್ ಸಾರಥ್ಯದ ಇದು ಜನಮನ ಟಿವಿ ಕನ್ನಡದ ಕೌಟುಂಬಿಕ ವಾಹಿನಿ. ಸಾಧನೆಯ ಹಾದಿಯಲಿ ಜೀವನದ ಚಕ್ರದಲ್ಲಿ ಅರವತ್ತರ ಗಡಿಯ ದಾಟಿ ಸಾಗುತ್ತಿದೆ ತೋಡಿ. ಸಾಧನೆಯ ಹಾದಿಯಲಿ ಜೀವನದ ಚಕ್ರದಲ್ಲಿ ಅರವತ್ತರ ಗಡಿಯ ದಾಟಿ ಸಾಗುತ್ತಿದೆ ತೋಡಿ. ಜೀವನದಿಯ ಅರಿವಿನಲ್ಲಿ ಎಡರು ಕಡಲುಗಳನೆ ದಾಟಿ, ಜೀವನದಿ ಅರಿವಿನಲ್ಲಿ ಎಡರು ಕಡಲುಗಳನೆ ದಾಟಿ, ನೋವು ನಲಿವುಗಳ ನಡುವೆ ಸಾಧನೆಯರ ಶಿಖರವೇರಿ. ಜೀವನದಿ ಅರಿವಿನಲ್ಲಿ ಎಡರು ಕಡಲುಗಳನೆ ದಾಟಿ, ನೋವು ನಲಿವುಗಳ ನಡುವೆ ಸಾಧನೆಯ ಶಿಖರವೇರಿ. ಮುಲ್ತುಕ್ಕುತ ನಡೆದಿರುವುದು ಇವರ ಸಾಧನೆ, ಮುಲ್ತುಕ್ಕುತ ನಡೆದಿರುವುದು ಇವರ ಸಾಧನೆ. ಸಾಧನೆಯ ಹಾದಿಯಲಿ ಜೀವನದ ಚಕ್ರದಲ್ಲಿ ಅರವತ್ತರ ಗಡಿಯ ದಾಟಿ ಸಾಗುತ್ತಿದೆ ನೋಡಿ. ಜನಮನದಲ್ಲಿ ಮುದುಗಿರುವ ಸಾಧನೆಗಳ ಗುರುತಿಸಿ, ಜನಮನದಲ್ಲಿ ಮುದುಗಿರುವ ಸಾಧನೆಗಳ ಗುರುತಿಸಿ, ಜನಮನ ವಾಹಿನಿಯ ಅವಕಾಶವ ನೀಡುತ್ತಲೇ. ಜನಮನದಲ್ಲಿ ಮುದುಗಿರುವ ಸಾಧನೆಗಳ ಗುರುತಿಸಿ, ಜನಮನ ವಾಹಿನಿಯ ಅವಕಾಶವ ನೀಡುತ್ತಲೇ. ಹಿರಿಯರಿರಲಿ ಕಿರಿಯರಿರಲಿ ಭೇದವನೆ ಎಣಿಸದೆ, ಹಿರಿಯರಿರಲಿ ಕಿರಿಯರಿರಲಿ ಭೇದವನೆ ಎಣಿಸದೆ, ಎಲ್ಲ ಪ್ರತಿಭೆಗಳನ್ನು ಸಮನಾಗಿ ಪ್ರೋತ್ಸಾಹಿಸುತ್ತಿರ. ಸಾಧನೆಯ ಹಾದಿಯಲಿ ಜೀವನದ ಚಕ್ರದಲ್ಲಿ ಅರವತ್ತರ ಗಡಿಯ ದಾಟಿ ಸಾಗುತ್ತಿದೆ ನೋಡಿ. ಎಲ್ಲ ಪ್ರತಿಭೆಗಳನ್ನು ಸಮನಾಗಿ ಪ್ರೋತ್ಸಾಹಿಸುತ್ತಿರ ದಿಟ್ಟ ಮಹಿಳ ಸಾಧಕಿ ಇವರೇ ನಮ್ಮ ಲತಾ ಮೋಹನ. ದಿಟ್ಟ ಮಹಿಳ ಸಾಧಕಿ ಇವರೇ ನಮ್ಮ ಲತಾ ಮೋಹನ. ಸಾಧನೆಯ ಹಾದಿಯಲಿ ಜೀವನದ ಚಕ್ರದಲ್ಲಿ ಅರವತ್ತರ ಗಡಿಯ ದಾಟಿ ಸಾಗುತ್ತಿದೆ ದೋಣಿ. ಪತಿಮೋಹನರ ಪೂರ್ಣ ಸಹಕಾರದೊಡನೆ ಸಾಧಕರ ಸಾಧನೆಗಳ ಗುರುತಿಸಿ ಸನ್ಮಾನಿಸಿ. ಪತಿಮೋಹನರ ಪೂರ್ಣ ಸಹಕಾರದೊಡನೆ ಸಾಧಕರ ಸಾಧನೆಗಳ ಗುರುತಿಸಿ ಸನ್ಮಾನಿಸಿ. ವಿಸ್ತರದ ಅಭಿಮಾನಿ ಬಳಗವನೇ ಬೆಸೆದು, ವಿಸ್ತರದ ಅಭಿಮಾನಿ ಬಳಗವನೇ ಬೆಸೆದು, ಸದಾಶ್ರಮ ಜೀವಿಯಾಗಿ ಎಲ್ಲರೊಡಗೊಂದಾಗಿ, ಸದಾಶ್ರಮ ಜೀವಿಯಾಗಿ ಎಲ್ಲರೊಡಗೊಂದಾಗಿ ಸಾಗುತ್ತಿರುವುದು ನಮ್ಮ ಲತಾ ಮೋಹನರ ಯಾನ. ಸದಾಶ್ರಮ ಜೀವಿಯಾಗಿ ಎಲ್ಲರೊಡಗೊಂದಾಗಿ ಸಾಗುತ್ತಿರುವುದು ನಮ್ಮ ಲತಾ ಮೋಹನರ ಯಾನ. ಶುಭವಾಗಲಿ ಶುಭವಾಗಲಿ ಎಂದು ನಾವು ಹರಸುವ, ಶುಭವಾಗಲಿ ಶುಭವಾಗಲಿ ಎಂದು ನಾವು ಹರಸುವ, ಶುಭವಾಗಲಿ ಶುಭವಾಗಲಿ ಎಂದು ನಾವು ಹರಸುವ, ಎಂದೆಂದು ಹರಸುವ, ಎಂದೆಂದು ಹರಸುವ. ಅದ್ಭುತವಾದ ಗೀತೆಯನ್ನು ಪ್ರಸ್ತುತಪಡಿಸಿದಂತ ಶ್ರೀಮತಿ ನಿರ್ಮಲತಾ ಕುಮಾರಸ್ವಾಮಿ ಅವರಿಗೆ ತುಂಬು ಹೃದಯದ ಧನ್ಯವಾದಗಳು. ಹಾಗೆ ಶ್ರೀಯುತ ಆದಿಲ್ ಪಾಷಾ ಅವರು ಕವಿಗಳು ಅಧ್ಯಕ್ಷರು. ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಆದಿಲ್ ಪಾಷಾ. ನನ್ನ ಕಾವ್ಯನಾಮ ಆದಿ. ನಾನು ಮೂಲತಃ ಮುಂಚೆಯಿಂದ ಒಬ್ಬ ಸಾಹಿತಿ. ಮೈಸೂರು ಸಿನಿಮಾ ವೇದಿಕೆಯ ಅಧ್ಯಕ್ಷನಾಗಿ ಮಾಡ್ತಾ ಇದ್ದಾರೆ.
ಇವತ್ತು ಇವತ್ತು ತುಂಬ ಅದ್ಭುತವಾದಂತಹ ಅವಿಸ್ಮರಣೀಯವಾದಂತಹ ಕ್ಷಣ. ನಮ್ಮ ಲತಾಕ್ಕ ಅಂತಂದ್ರೆ ನಮ್ಮ ಹಿರಿಯ ಅಂತ ಒಂದು ಭಾವನೆಯಿಂದ ನಾವು ಸಾಹಿತ್ಯ ಕ್ಷೇತ್ರದಲ್ಲಿ ಸುಮಾರು 28 ವರ್ಷಗಳಿಂದ ಅವರ ನನ್ನ ಬಾಂಧವ್ಯ. ಅವರ ಈ ಒಂದು ಲತಾ ಮೋಹನ ಯಾನ ಅಂತಕ್ಕಂಥ ಪುಸ್ತಕವನ್ನ ಬಿಡುಗಡೆ ಆಗ್ತಾ ಅವರ ಹಬ್ಬವನ್ನು ಪೂರೈಸಿದ ನಂತರ ನಮಗೆಲ್ಲರಿಗೂ ಕೂಡ ತುಂಬಾ ಸಂತೋಷವನ್ನ ಉಂಟು ಮಾಡಿದೆ. ಹಾಗಾಗಿ ವೇದಿಕೆಯ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರ ಒಂದು ಅಪ್ಪಣೆ ನನ್ನ ಸ್ವರಚಿತವಾದಂತಹ ಒಂದು ಕವನವನ್ನು ಅವರ ಬಗ್ಗೆ ಒಂದು ಕವಿತೆಯನ್ನು ಬರೆದಿದ್ದೇನೆ. ನಮ್ಮ ಲತಾ ಅವರ ಕುರಿತು ಒಂದು ಕವಿತೆಯನ್ನ ನಾನು ಬರೆದಿದ್ದೇನೆ. ಅದಕ್ಕೆ ನನ್ನದೇ ಆದಂತಹ ಒಂದು ರಾಗವನ್ನ ಸಂಯೋಜನೆ ಮಾಡಿ ಹಾಡಲಿಕ್ಕೆ ಇಷ್ಟವನ್ನು ಪಡ್ತಾ ಇದ್ದಾರೆ. ಕವಿತೆಯ ಶೀರ್ಷಿಕೆ ಅಸಲಿದೆಯ ಶೀರ್ಷಿಕೆ ಬಂದು ಲತೆಯಲ್ಲಿ ಮೋಹನ ಅಂತ ಹೇಳಿ. ನಮ್ಮ ಲತಾ ಆ ಲತೆಯಲ್ಲಿ ಅರಳಿದಂತಹ ಮೋಹನ ನಮ್ಮ ಲತೆಯಲ್ಲಿ ಮೋಹನ. ಎತ್ತ ಹೋದರು ಅತ್ತ ಕನ್ನಡದ ಕಂಪು ಹರಡುತ್ತಿರಳು ನೋಡಿ ಪ್ರೀತಿಯಿಂದ. ಎತ್ತ ಹೋದರು ಅತ್ತ ಕನ್ನಡದ ಕಂಪು ಹರಡುತ್ತಿರಳು ನೋಡಿ ಪ್ರೀತಿಯಿಂದ. ಸಸಿಯಿಂದ ಗಿಡದಿಂದ ಮರದಿಂದ ಮೊಗ್ಗಿನಿಂದ, ಸಸಿಯಿಂದ ಗಿಡದಿಂದ ಮರದಿಂದ ಮೊಗ್ಗಿನಿಂದ ಲತಾ ಹೆಸರಿನ ನನ್ನ ನಂಬಿಕೆಯಿಂದ, ಲತಾ ಹೆಸರಿನ ನನ್ನ ಕನ್ನಡದ ಕಂಪು ಹರಡುತ್ತಿಹಳು ನೋಡಿ ಪ್ರೀತಿಯಿಂದ. ಜಾತಿ ಭೇದವ ಮರೆತು ಸಾಗುತ್ತಿದೆ ತೇರು ಮೇರು ಪರ್ವತದೆಡೆಗಿನ ಶಿಖರದೆಡೆಗೆ. ಕೈ ಬೀಸಿ ಕರೆಯುತ್ತಿಹಳು ಕನ್ನಡದ ಮನಸ್ಸುಗಳ, ಕೈ ಬೀಸಿ ಕರೆಯುತ್ತಿಹಳು ಕನ್ನಡದ ಮನಸ್ಸುಗಳ. ಸ್ವಾಭಿಮಾನದ ನಡಿಗೆಯ ಬದುಕಿನೆಡೆಗೆ ಅಂತ ಹೋದರು ಅತ್ತ ಕನ್ನಡದ ಕಂಪು ಹರಡುತ್ತಿಹಳು ನೋಡಿ ಪ್ರೀತಿಯಿಂದ. ಉಸಿರು ಉಸಿರನ್ನು ಹಚ್ಚ ಹಸಿರಾಗಿರುವುದು ಕನ್ನಡದ ಹೊಸ ಚಿಗುರು ಹಳಬೇರಿನಿಂದ. ಕವನಡೆದು ಹಬ್ಬುತ್ತಿದೆ ಆಗಸದ ಎತ್ತರಕ್ಕೆ, ಕವನಡೆದು ಹಬ್ಬುತ್ತಿದೆ ಆಗಸದ ಎತ್ತರಕ್ಕೆ. ಮಾಲೆಯಾಗಿ ಹುರಿದಕ್ಕೆ ನಮಿಸೋಣ ಗರ್ವದಿಂದ. ಎತ್ತ ಹೋದರು ಅತ್ತ ಕನ್ನಡದ ಕಂಪು ಹರಡುತ್ತಿಹಳು ನೋಡಿ ಪ್ರೀತಿಯಿಂದ. ಕರುನಾಡ ಕಡಲಲ್ಲಿ ಮಲೆನಾಡ ಮಣ್ಣಿನಲ್ಲಿ ವಾಸ್ತುಶಿಲ್ಪದ ಕಲೆಯನ್ನು ಕನ್ನಡದ ರೂಪ ಬೆಳಗುತ್ತಿದೆ
ಬೆಳಗುತ್ತಿದೆ ಜ್ಯೋತಿ ಭವ್ಯ ಮಂದಿರದಲ್ಲಿ ಬೆಳಗುತ್ತಿದೆ ಜ್ಯೋತಿ ಭವ್ಯ ಮಂದಿರದಲ್ಲಿ ಆರದಿರಲಿ ಹೊತ್ತಿಸಿದ ಕನ್ನಡದ ದೀಪಾಯತ ಹೋದರು ಅತ್ತ ಕನ್ನಡದ ಕಂಪು ಹರಡುತ್ತಿಹಳು ನೋಡಿ ಪ್ರೀತಿಯಿಂದ ನವಪರ್ವ ಬರುತ್ತಿದೆ ಬಾಗಿಲನ್ನು ಬಡಿಯುತ್ತಿದೆ ಎಬ್ಬಿಸುತ್ತ ಕೂಗುತ್ತಿದೆ ಕನ್ನಡದ ಘೋಷ ನವಪರ್ವ ಬರುತ್ತಿದೆ ಬಾಗಿಲನ್ನು ಬಡಿಯುತ್ತಿದೆ ಎಬ್ಬಿಸುತ್ತ ಕೂಗುತ್ತಿದೆ ಕನ್ನಡದ ಘೋಷ ವೇದ ವೇದಗಳಲ್ಲೊಂದು ಪಂಚಮ ವೇದ ವೇದ ವೇದಗಳಲ್ಲೊಂದು ಪಂಚಮ ವೇದ ಲತೆಯಲ್ಲಿ ಹುದು ಮೋಹನನ ಕೊಳಲನಾದ ಲತೆಯಲ್ಲಿ ಹುದು ಮೋಹನದ ಕೊಳಲನಾದ ಎತ್ತೋದರು ಅತ್ತ ಕನ್ನಡದ ಕಂಪು ಹರಡುತ್ತಿರಳು ನೋಡಿ ಪ್ರೀತಿಯಿಂದ ಸಸಿಯಿಂದ ಗಿಡದಿಂದ ಮರದಿಂದ ವಾಕ್ಯದಿಂದ ಸಸಿಯಿಂದ ಗಿಡದಿಂದ ಮರದಿಂದ ವಾಕ್ಯದಿಂದ ಲತಾ ಹೆಸರಿನ ನನ್ನಕ್ಕ ಲವಲವಿಕೆಯಿಂದ ಲತಾ ಹೆಸರಿನ ನನ್ನಕ್ಕ ಲವಲವಿಕೆಯಿಂದ 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 ಿ
ಅಧ್ಯಕ್ಷೆಯಾದಂಥ ಶ್ರೀಮತಿ ಲೀಲಾ ನಾಗರಾಜ್ರವರು, ನೃತ್ಯ ಸಂಯೋಜಕರಾದ ಸಂಧ್ಯಾ ವಿ ರಾವ್ರವರು, ಯಶಸ್ವಿನಿ ಮಹಿಳಾ ಸಮಾಜದ ಮತ್ತೋರ್ವ ಸದಸ್ಯೆ ಗಾಯತ್ರಿ ಚಂದ್ರಶೇಖರ್ ಅವರು, ಸಂಘದ ಸದಸ್ಯೆಯಾದ ಚಂಚಲಾಕ್ಷಿಯವರು ಹಾಗೂ ಸತ್ಯವತಿಯವರು, ಇನ್ನು ಪುರಂದರದಾಸರ ಪಾತ್ರದಲ್ಲಿ ಕಾಣಿಸಿಕೊಂಡಂತ ಶ್ರೀಮತಿ ಅನ್ನಪೂರ್ಣರವರು,